ಗ್ರೇಟರ್ ಬೆಂಗಳೂರು ಇದು ಬೆಂಗಳೂರು ಜನರಿಗೆ ಮಾಡುವಂಥ ದ್ರೋಹ, ಮೋಸ, ಅನ್ಯಾಯ, ಕೆಂಪೇಗೌಡರಿಗೆ ಮಾಡುವಂಥ ಅವಮಾನ ಇದು ಅಂತ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಆಕ್ರೋಶವನ್ನು ವ್ಯಕ್ತಪಡಿಸಿದ. ಬೃಹತ್ ಬೆಂಗಳೂರು ಇದೀಗ ಗ್ರೇಟರ್ ಬೆಂಗಳೂರು ಆಗುತ್ತೆ ಅಂತ ಹೇಳಿದ್ರೆ ಕೆಲವು ವಿರೋಧಾಭಾಸಗಳು ಕೂಡ ಇದ್ದಾವೆ, ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಇದು ಮೋಸ, ಅನ್ಯಾಯ, ಕೆಂಪೇಗೌಡರಿಗೆ ಅವಮಾನ ಅಂತ ಹೇಳ್ತಾ ಇದ್ದಾರೆ ವಾಟಾಳ್ ನಾಗರಾಜ್. ನಿಮಗೆ 5-6 ಜನ ಮೇಯರ್ ಯಾಕೆ ಬೇಕು? ಮೇಯರ್ ನಗರದ ಮುಖ್ಯಸ್ಥರಾಗಿರ್ತಾರೆ. ಮೊದಲಿಗೆ ರಸ್ತೆ ರಿಪೇರಿ ಮಾಡಿ, ಕುಡಿಯುವ ನೀರು ಕೊಡಿ, ವಿದ್ಯುತ್ ಸರಿಪಡಿಸಿ, ಈ ಎಲ್ಲ ಸಮಸ್ಯೆಗಳನ್ನು ಬಿಟ್ಟು ಗ್ರೇಟರ್ ಬೆಂಗಳೂರು ಅಂತ ಯಾಕೆ ಹೊರಟಿದ್ದೀರಿ? ಚುನಾವಣೆ ಮಾಡಿದರೆ ಸೋಲುವ ಭೀತಿ ನಿಮ್ಮನ್ನು ಹೀಗೆ ಮಾಡಿಸ್ತಾ ಇದೆ ಅಂತ ಹೇಳಿ ಗ್ರೇಟರ್ ಬೆಂಗಳೂರು ಕಾನ್ಸೆಪ್ಟ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಇದು ಬೆಂಗಳೂರಿನ ಜನರಿಗೆ ಮಾಡ್ತಕ್ಕಂಥ ದ್ರೋಹ, ಮೋಸ, ಅನ್ಯಾಯ, ಕೆಂಪೇಗೌಡರಿಗೂ ಅಗೌರವ. ಯಾಕೆ ಬೇಕು ಗ್ರೇಟರ್ ಬೆಂಗಳೂರು? ನಿಮ್ಮದು 5 ಜನ 6 ಜನ ಮೇಯರ್ಗಳು. ಮೇಯರ್ ಅನ್ನೋದು ಇಡೀ ದೇಶದಲ್ಲಿ ಒಬ್ಬರಿಗೆ ಮೇಯರ್ ಅನ್ನುವ ಪದವಿ. ಅದು ಅಧಿಕೃತವಾಗಿ ಯಾವ ನಗರವನ್ನು ಪ್ರತಿನಿಧಿಸ್ತಾರೆ ಆ ನಗರದ ಮುಖ್ಯಸ್ಥರು ಮೇಯರ್. ಈಗಿಲ್ಲಿ ಮೊದಲು ರಸ್ತೆ ರಿಪೇರಿ ಮಾಡ್ರಿ ಅಂತ ಹೇಳಿದ್ರೆ, ಕುಡಿಯೋ ನೀರು ವ್ಯವಸ್ಥೆ ರಿಪೇರಿ ಮಾಡ್ರಿ ಅಂತ ಹೇಳಿದ್ರೆ, ವಿದ್ಯುತ್ ಶಕ್ತಿ ಕೊಡಿ ಅಂತ ಹೇಳಿದ್ರೆ, ಇದೆಲ್ಲ ಬಿಟ್ಟು ಚುನಾವಣೆ ಮಾಡಿದ್ರೆ ರಾಜಕೀಯವಾಗಿ ಏನೇನಾಗುತ್ತೋ ಅಂತ ಹೇಳಿ ಭಯಭೀತಿಯಿಂದ ಇವತ್ತು ಗ್ರೇಟರ್ ಬೆಂಗಳೂರು ಇದಕ್ಕೊಂದು ನಾಟಕ ಜಾಯಿಂಟ್ ಸೆಲೆಕ್ಟ್ ಕಮಿಟಿಗಳು ಜಂಟಿ ಸಲಹಾ ಸಮಿತಿ ಕಳಿಸಿದ್ರು. ಭಾಳ ಬುದ್ಧಿವಂತಿಕೆಯಿಂದ ಅವರು ವಿರೋಧ ಮಾಡ್ಕೊಳ್ಳದೆ ಗ್ರೇಟರ್ ಬೆಂಗಳೂರಿಗೆ ಒಂದು ರೀತಿ ಅನುಮತಿಯನ್ನು ಕೊಡೋ ರೀತಿ ಅವರ ವರದಿ ಇದೆ. ಮತ್ತು ಬೆಂಗಳೂರಿನ ಅನೇಕ ಕಡೆ ಒಂದು 20 ಕಡೆ ನಾವು ಕೇಳ್ದೋ ಜನಗಳ ಅಭಿಪ್ರಾಯ ಅಂತ. ಯಾವ ಜನ ಕೇಳಿದ್ರು, ಯಾರ ಅಭಿಪ್ರಾಯ ಕೇಳಿದ್ರು, ಅದಕ್ಕೇನಾದರೂ ಜನಮತ ಗಣನೆ ಅಂತ ಹೇಳಿ ಒಂದೇನಾರು ಚುನಾವಣೆ ಮಾಡಿದ್ರೆ ಇವರು ಏನಿಲ್ಲ. ಬೆಂಗಳೂರು ಹಾಳಾಗ್ತಾ ಇದೆ. ಬೆಂಗಳೂರನ್ನ ನೋಡ್ಕೊಂಡು